ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ನಾನಿವತ್ತು ಸ್ಪೆಷಲ್ಲಾಗಿ ಕಲ್ಲಂಗಡಿ ಹಣ್ಣು ಸಿಪ್ಪೆಯಿಂದ ನಾನು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಬಾಂಬೆ ಸಾಗುನು ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಈ ರೀತಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಮೊದಲು ನಾವು ಕಲ್ಲಂಗಡಿ ಹಣ್ಣೆಲ್ಲ ತಿಂದ್ಕೊಂಡು ನಂತರ ನಾವು ಇದ್ರ ಸಿಪ್ಪೆಯಿಂದ ನಾವು ದೋಸೆ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡಿ, ಈಗ ಕಲ್ಲಂಗಡಿ ಹಣ್ಣು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ. ಮೊದಲು ಈ ಹಣ್ಣದೆಲ್ಲ ಸ್ವಲ್ಪ ಇದೆ, ಅದನ್ನೆಲ್ಲ ತೆಗೆದುಬಿಡೋಣ. ತುಂಬ ಜನ ಕಲ್ಲಂಗಡಿ ಹಣ್ಣು ತಿಂದ್ಬಿಟ್ಟು ಈ ಸಿಪ್ಪೆ ಎಲ್ಲ ಬಿಸಾಕ್ತಾರೆ. ಇದರಿಂದ ಎಷ್ಟು ಯೂಸ್ ಆಗುತ್ತೆ ಅಂತ ನೀವೇ ನೋಡಿ. ಹೀಗೆ ಗ್ರೀನ್ ಕಲರ್ ಸಿಪ್ಪೆ ಎಲ್ಲ ತೆಗೆದುಬಿಡ್ಬೇಕಾಗುತ್ತೆ ನಾವು. ಇದೆಲ್ಲ ತೆಗೆದುಬಿಟ್ಟು ಹಣ್ಣೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ. ನಮಗೆ ಬೇಕಾಗಿರೋದು ವೈಟ್ ಇದೆಯಲ್ಲ, ಅದು ಮಾತ್ರ ನಮಗೆ ಬೇಕಾಗಿರೋದು. ಕಲ್ಲಂಗಡಿ ಹಣ್ಣು ಸಿಪ್ಪೆ ಎಲ್ಲ ತೆಗೆದುಬಿಡೋಣ. ಬನ್ನಿ ನೋಡೋಣ ಕಲ್ಲಂಗಡಿ ಹಣ್ಣು ಸಿಪ್ಪೆ ದೋಸೆ ಹೇಗೆ ಮಾಡೋದು, ನಂತರ ಬಾಂಬೆ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಆಗಿದೆ. ಈ ವೈಟ್ ಮಾತ್ರ ನಮಗೆ ಬೇಕಾಗಿರೋದು. ಇವಾಗ ಈ ಸಿಪ್ಪೆನ ನಾವು ಎಲ್ಲ ತಕ್ಕೊಂಬಿಡೋಣ. ನೋಡಿ, ಈಗ ಎಲ್ಲ ತಕ್ಕೊಳ್ಬೇಕು ಸಿಪ್ಪೆನ. ನೋಡಿ, ಎಲ್ಲ ಈ ರೀತಿ ತಕ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗೆಲ್ಲ ತಕ್ಕೊಂಬಿಡೋಣ. ಸಿಪ್ಪೆನೆಲ್ಲ ತಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ನಾವು. ನೋಡಿ, ಹೀಗೆ ಸಿಪ್ಪೆ ತಕ್ಕೊಳ್ಬೇಕಾಗುತ್ತೆ. ಸಿಪ್ಪೆ ಎಲ್ಲ ತೆಗೆದಿತ್ತಾಗಿದೆ. ಇವಾಗ ಕಟ್ ಮಾಡ್ಕೊಳ್ಳೋಣ. ಸಣ್ಣದಾಗಿ ಪೀಸ್ಗಳನ್ನ ಕಟ್ ಮಾಡ್ಕೊಳ್ತೀನಿ. ಹೀಗೆ ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಳ್ಬೇಕು. ಕಲ್ಲಂಗಡಿ ಹಣ್ಣು ನೀವು ಎಲ್ಲರೂ ತಿಂತೀರಾ. ಆ ಟೈಮಲ್ಲಿ ಈ ಥರ ನೀವು ರೆಸಿಪಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗಲೂ ದೋಸೆ ಒಂದೇ ಥರ ಮಾಡಿದ್ರೆ ನೀವು ಈ ರೀತಿ ಮಾಡಿ, ಡಿಫ್ರೆಂಟಾಗಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಕಲ್ಲಂಗಡಿ ಹಣ್ಣು ಸಿಪ್ಪೆ ಎಲ್ಲರೂ ಬಿಸಾಡ್ತಾರೆ, ಅದರಲ್ಲಿ ಒಂದು ರೆಸಿಪಿ ಮಾಡಿ ಆ ಸಿಪ್ಪೆಯಲ್ಲಿ. ನೋಡಿ, ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಅಕ್ಕಿನ ನಾನು ಇದು ನೆನೆಸಿಟ್ಕೊಂಡಿದ್ದೆ. ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಅವಲಕ್ಕಿ ಎಲ್ಲ ಹಾಕಿ ನೈಸಿಗೆ ರುಬ್ಕೊಳ್ಬೇಕು ನಾವು. ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಬೇಕಾಗುತ್ತೆ. ಈಗ ಈ ಕಲ್ಲಂಗಡಿ ಹಣ್ಣು ಸಿಪ್ಪೆದು ಕಾಯಿ ಇದೆಯಲ್ಲ, ಅದನ್ನೆಲ್ಲ ಇದರೊಳಗಡೆ ಹಾಕ್ಕೊಂಡು ನೈಸಿಗೆ ರುಬ್ಕೊಳ್ತೀನಿ. ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೊಳ್ತೀನಿ. ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನಂಶ ಇರೋದ್ರಿಂದ ನೀರು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ಈ ರೀತಿ ನೈಸಿಗೆ ರುಬ್ಕೊಳ್ಬೇಕು. ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಒಂದು 10 ಅವರ್ ಆದರೂ ಇದು ಇಡಬೇಕು ನಾವು ಉದುಗ್ ಬರೋಕ್ಕೆ. ಒಂದು 10 ಅವರ್ ಆದಮೇಲೆ ಚೆನ್ನಾಗಿ ಉದುಗ್ ಬರುತ್ತೆ. ಈಗ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಟಿದ್ದೀನಿ. ಕಡಲೆಬೇಳೆ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಹಸಿಮೆಣ್ಸಿನ್ಕಾಯೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಈರುಳ್ಳಿ 1 ಕಪ್ ತೊಗೊಂಡಿದ್ದೆ. ಇದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಉದ್ದುದಕ್ಕೂ ಕಟ್ ಮಾಡ್ಕೊಳ್ಬೋದು. ಕೆಲವರು ಉದ್ದುದನ್ನು ಇಷ್ಟಪಡ್ತಾರೆ ಬಾಂಬೆ ಸಾಗುಗೆ, ಚೆನ್ನಾಗಿರುತ್ತೆ. ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಏನಕ್ಕೆ ಅಂದರೆ ಇವಾಗ ಆಲೂಗೆಡ್ಡೆ ಕೆಲವ್ರಿಗೆ ಆಗೋಲ್ಲ, ವಾಯು ಅಂತ ತಿನ್ನಲ್ಲ. ಅದಕ್ಕೋಸ್ಕರ ನೀವು ಬೇಕಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಶುಂಠಿನ. ನೀವು ಶುಂಠಿ ಹಾಕ್ಕೊಂಡ್ರೆ ವಾಯು ಏನೂ ಆಗೋಲ್ಲ. ಅದಕ್ಕೋಸ್ಕರ ನಾನು ಶುಂಠಿ ಹಾಕಿದ್ದೀನಿ. ಇವಾಗ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ ಬಾಂಬೆ ಸಾಗು ಮಾಡೋಕ್ಕೆ. ಒಂದು ಆಲೂಗೆಡ್ಡೆಯಲ್ಲಿ ನೀವು 4 ಭಾಗ ಕಟ್ ಮಾಡ್ಕೊಳ್ಬೇಕು. ಆಗ ನಿಮಗೆ ಸಿಪ್ಪೆ ಬಿಡ್ಸೋಕ್ಕೂ ಈಸಿ ಆಗುತ್ತೆ. ನೀವು ಉಂಡುಂಡೆ ಹಂಗೆ ಹಾಕ್ಬಿಟ್ರೆ ಸಿಪ್ಪೆ ಬಿಡಿಸೋದು ಕಷ್ಟ. ನೋಡಿ, ಈ ರೀತಿ 4 ಭಾಗ ಮಾಡಾಕಿ ಸಾಕು. ಬೇಗನೆ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಬೋದು ನಾವು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ. ಆಲೂಗೆಡ್ಡೆ ಎಲ್ಲ ಕಟ್ ಮಾಡಿದ್ದಾಗಿದೆ. ಒಂದು ಆಲೂಗೆಡ್ಡೆಯಲ್ಲಿ 4 ಭಾಗ ಕಟ್ ಮಾಡಿದ್ದೀನಿ. ಈ ಆಲೂಗೆಡ್ಡೆ ಎಲ್ಲ ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ನೋಡಿ, ಈ ರೀತಿ ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. 1 ವಿಜಿಲ್ ಕೂಗ್ಸಿದ್ರೆ ಸಾಕು, ಕುಕ್ಕರಲ್ಲಿ ಬೇಗ ಬೆಂದ್ಬಿಡುತ್ತೆ. ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಕುಕ್ಕರ್ನ. ಇದು 1 ವಿಜಿಲ್ ಬಂದರೆ ಸಾಕು, ಬೆಂದಿರುತ್ತೆ. ನೋಡಿ, ಆಲೂಗೆಡ್ಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಎಲ್ಲ ಚೆನ್ನಾಗಾಗಿದೆ ಆಲೂಗೆಡ್ಡೆ. ಈಗ ನಾವು ಇದು ನೀರೆಲ್ಲ ಬಗ್ಗಿಸ್ಬಿಟ್ಟು ತಣ್ಣೀರು ಇದಕ್ಕೆ ಹಾಕ್ಕೊಂಡು ಆಲೂಗೆಡ್ಡೆದು ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳೋಣ. ನೋಡಿ, ಈ ರೀತಿ
ಎಲ್ಲ ಬಿಡಿಸ್ಕೊಳ್ಬೇಕಾಗತ್ತೆ. ಎಲ್ಲ ನೋಡಿ ಹೇಗೆ ಬಿಟ್ಕೊಂಡಿದೆ ನೋಡಿ, ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ. ಇಷ್ಟು ಈಸಿ ತೆಗಿಯೋಕ್ಕೆ. ನಾವು ಅದೇ ಉಂಡುಂಡೆ ಹಾಗೆ ಹಾಕಿದ್ರೆ ಅದನ್ನು ಬಿಡಿಸೋದು ಸ್ವಲ್ಪ ಲೇಟ್ ಆಗುತ್ತೆ, ಕಷ್ಟ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳಿ, ಬೇಗನೂ ಆಗುತ್ತೆ, ಟೈಮು ಸೇವ್ ಆಗುತ್ತೆ ನೋಡಿ. ಹೀಗೆ ತಕ್ಕೊಳ್ಳಿ. ಇವಾಗೆಲ್ಲ ಬಿಡಿಸಿಟ್ಕೊಂಡಿತ್ತಾಯಿತು. ಇವಾಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹಿಚ್ಕಿಟ್ಕೊಳ್ಳೋಣ. ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಸಾಗುಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ, ಬಾಂಬೆ ಸಾಗು ಮಾಡೋಕ್ಕೆ. ಇವಾಗೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಗಿದೆ. ಇನ್ನೊಂದು ಬೌಲಲ್ಲಿ ನಾವು 2 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಇದು ತಿಕ್ನೆಸ್ ಬರುತ್ತೆ, ನಮಗೆ ಬಾಂಬೆ ಸಾಗುಗೆ ತಿಕ್ನೆಸ್ ಬರುತ್ತೆ ನೋಡಿ. ಹೀಗೆ ನಾವು ಫಸ್ಟೇ ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು. ಫಸ್ಟೇ ನೀರು ಹಾಕ್ಕೊಂಡ್ರೆ ಜಾಸ್ತಿ ಗಂಟುಗಳೆಲ್ಲ ಇರುತ್ತೆ, ಅದು ಬೇಗ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಂಟುಗಳೆಲ್ಲ ಒಡ್ಕೊಂಡ್ಮೇಲೆ ನಂತರ ನಾವು ಒಗ್ಗರಣೆಗೆ ಹಾಕಬೇಕಾಗತ್ತೆ. ಹಾಗೆ ಹಾಕಬೇಡಿ ನೋಡಿ. ಈಗ ಒಗ್ಗರಣೆ ಇದೆಯಲ್ಲ, ಈರುಳ್ಳಿ ಎಲ್ಲ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಥರನೇ ಮಾಡ್ಕೊಳ್ಳಿ ಇದನ್ನು ಬಾಂಬೆ ಸಾಗುಗೆ. ಈಗ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಟೀ ಸ್ಪೂನು ಅರಶಿನ ಹಾಕ್ಕೊಂಡಿದ್ದೀನಿ. ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನಿಮಗೆ ನೀರು ಸ್ವಲ್ಪ ನೀರು ಥರನೇ ಮಾಡ್ಕೊಳ್ಳಿ, ಯಾಕಂದರೆ ಇದು ಗಟ್ಟಿಯಾಗಿಬಿಡುತ್ತೆ. ಕಡಲೆ ಹಸಿಟ್ಟು ಹಾಕಿರೋದ್ರಿಂದ ಇದು ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಥರನೇ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ದೋಸೆ ಹಿಟ್ಟು ರಾತ್ರಿಯೇ ನೆನೆಸ್ಬಿಟ್ಟು ರುಬ್ಬಿಟ್ಕೊಂಡಿದ್ವಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಉದುಗು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹುಳಿ ಚೆನ್ನಾಗಾಗಿದೆ. ಬೇಸಿಗೆ ಕಾಲಕ್ಕೆ ಬೇಗನೆ ಹುಳಿ ಬರುತ್ತೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಚೆನ್ನಾಗಿ. ಹಸಿಟ್ಟಿಗೆ ಎಲ್ಲ ಹಸಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀರು ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನಿಮಗೆ ಬೇಕಂದರೆ ಸೋಡಾನೂ ಹಾಕ್ಕೊಳ್ಬೋದು. ನಾನು ಸೋಡಾ ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ. ನೀವು ಟ್ರೈ ಮಾಡಿ ನೋಡಿ, ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ. ಈಗ ಸ್ಟವ್ ಹಚ್ಕೊಂಡು ನಾವು ಹೆಂಚಿಟ್ಕೊಳ್ತಾ ಇದ್ದೀನಿ. ನೀವು ಹೆಂಚಾದರೂ ಇಟ್ಕೊಳ್ಬೋದು, ಇಲ್ಲ ಅಂದರೆ ತವಾ ಆದರೂ ಇಟ್ಕೊಳ್ಬೋದು. ಚೆನ್ನಾಗಿ ಬರುತ್ತೆ ದೋಸೆ. ನಾವು ಮೊದಲು ಹೆಂಚಿಗೆ ನಾವು ಎಣ್ಣೆ ಎಲ್ಲ ಹಾಕ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾವು ದೋಸೆನ ಹಾಕ್ಕೊಳ್ಳೋಣ. ದೋಸೆ ಸ್ವಲ್ಪ ದಪ್ಪನೇ ಹಾಕ್ಕೊಳ್ಳೋಣ, ಜಾಸ್ತಿ ತೆಳ್ಳಗೆ ಬೇಡ, ಚೆನ್ನಾಗಿ ಎದ್ದೊಳ್ಬೇಕಲ್ವ, ಅದಕ್ಕೋಸ್ಕರ ನೋಡಿ. ಹೀಗೆ ಸ್ವಲ್ಪ ದಪ್ಪ ಹಾಕ್ಕೊಳ್ಳಿ ಹಸಿಟ್ಟು. ಈಗ ದೋಸೆ ಹಾಕ್ಕೊಳ್ಬೇಕು. ದೋಸೆ ಸುತ್ತಲೂ ಎಣ್ಣೆ ಹಾಕ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡೋಣ. ಹೀಗೆ ಹಬೆಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ ದೋಸೆನ. ದೋಸೆ ಎಲ್ಲ ಆಯಿತು. ಕಲ್ಲಂಗಡಿ ಹಣ್ಣು ಸಿಪ್ಪೆ ದೋಸೆನೂ ರೆಡಿಯಾಗಿದೆ, ಬಾಂಬೆ ಸಾಗು ರೆಡಿಯಾಗಿದೆ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ಬೆಳಿಗ್ಗೆ ಲಂಚ್ ಬಾಕ್ಸ್ಗೂ ಇದು ಬೇಗನೆ ಮಾಡ್ಬೋದು ನೀವು ದೋಸೆನ. ದೋಸೆ ಬಾಂಬೆ ಸಾಗು ಬೇಗನೆ ಮಾಡ್ಬೋದು. ಕಲ್ಲಂಗಡಿ ಹಣ್ಣು ದೋಸೆ, ಬಾಂಬೆ ಸಾಗು ಎರಡೂ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.